ಗೈಸ್ ನೋಡಿ ಅಂತೂ ಒಳಗಡೆ ಬಂದು ಮೊದ್ಲು ಸಂದೀಪ ಇಲ್ಲೆಲ್ಲ ಪಾಸ್ ಆಗಿದ್ರು ನಾವು ನೆನಪದೆ ನೀನು ನೀಗ್ ಯಾವಾಗ ಅಂತ ಸಾಹಸ ಯಾವತ್ತು ಮಾಡುದಿಲ್ಲ. ನೀ ಬರ್ಲಿಲ್ಲಲ್ಲ. ಅಯ್ಯೋ ಬೇಡವೋ ಟ್ರಿಮ್ಮರ್ ತಂದು ಹಿಂಗ ಹಚ್ಚಿಬಿಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಡೈಮಂಡ್ ಚಾನಲ್. ಇವಾಗ ನಾನು ಒಂದ್ ಕಡೆ ಮುಂಜಿಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಜೊತೆ. ನೋಡೋಣ, ಊಟಕ್ಕೆ ಹೋಗ್ತಿದೀವಿ ಇವಾಗ. ಅಯ್ಯಪ್ಪ, ಹಂಗೆ ಅಲ್ಲಿ ಅವ್ರ ಚರ್ಚ್ ಬೇರೆ ಇದೆಯಂತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದವನೆ. ನಂಗೆ ಮೊದಲಿಂದ ಒಂದು ಆಸೆ ಹೋಗ್ಬೇಕಂತ ಹೇಳಿ, ನೋಡೋಣ ಹೆಂಗಿರತ್ತೆ ಅಂತ ಹೇಳಿ. ರೀಚ್ ಆಗಿದ್ದೀವಿ ಇಲ್ಲಿ ಚರ್ಚ್ ಹತ್ರ. ನೋಡಿ, ಇದೆ ಎಂಟ್ರೆನ್ಸು. ಜನರೇಟರ್ ಸೌಂಡ್ ಇದೆ, ಸ್ವಲ್ಪ ಡಿಸ್ಟರ್ಬ್ ಆಗ್ತಿರ್ಬೋದು. ಇವನೇ ಫ್ರಾನ್ಸಿಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ. ವಿಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ಸಖತ್ ಜನ ಇದ್ರು. ಸ್ವಲ್ಪ ಮರ್ಯಾದೆ ಆಗತ್ತೆ. ಅದಕ್ಕೋಸ್ಕರ ಇವಾಗ ಊಟ ಗೀಟ ಮಾಡಿ ಹೊಡ್ತಿದ್ದೀವಿ ರಿಟರ್ನ್. ಹಲಸಿನ ಕಟ್ ಮಾಡಿದ್ದಾರೆ ಇವತ್ತು ನಮ್ಮ ಮನೇಲಿ. ನೋಡಿ, ಅಮ್ಮ ತಿಂತವ್ರ ನಂಗೆ. ತಿಂತಿದ್ಯಲ್ಲ ಈಗ. ಏನ್ ಅನ್ಕೊಂಬರೋರು ಇವ್ರು ಹೊಟ್ಟೆ ಬಾಕ್ ನನ್ನ ಮಕ್ಳು ಬರೀ ತಿನ್ಕೊಂತಿರ್ತೀವಿ. ತಿಂತಿರುದೇ ಮತ್ತೆಂತ ಮಾಡುದು. ಹಣ್ಣು ಇದ್ದವಾಗೆಲ್ಲ ಆ ಸೀಸನ್ ಅಲ್ಲಿ ಆ ಹಣ್ಣು ತಿಂದ್ಬಿಡ್ಬೇಕಷ್ಟೇ. ಅಮ್ಮ ಹೋಗುತ್ತೆ, ಕಟ್ ಮಾಡಿಸ್ಬೇಕ ಕೂದಲ ಫುಲ್ಲು ಸಣ್ಣ ಮಾಡಿಸ್ಬೇಕ ಪಕ್ಕ. ಬರೀ ಅಂತ ಬಾಯೆಲ್ಲ ಹೇಳೋದಲ್ಲ. ನೀ ಕೇಳುತ್ತೆ ಕೊಟ್ಟು ಮಾಡ್ಸು ಅಂದ್ರೆ ಅಯ್ಯೋ ಬೇಡವೋ ಟ್ರಿಮ್ಮರ್ ತಂದು ಹಿಂಗ ಹಚ್ಚಿಬಿಡು. ಆದ್ರೂ ನಾನು ಇನ್ನ ಮನೆಯೆಲ್ಲ ಕಟ್ಟಿಂಗ್ ಮಾಡ್ಲಿಲ್ಲ. ಎಂತದದು ಸಂದೀಪ? ಚಲೋ ಕಾಣ್ತದೆ. ಇವಾಗ B.Ed ಶೇಪ್ ಕೊಡ್ಸೋಣ ಅಂತ ಹೋಗ್ತಿದ್ದೀನಿ. ಸಂದೀಪ್ಗೆ ಯಾರೋ ಗೊತ್ತಿದಾರಂತೆ, ಅವ್ನ ಫ್ರೆಂಡೇ ಅಂತೆ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಪ್ಪ. ನೋಡೋಣ ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಊರಿಗೆ ಬಂದು ತುಂಬ ದಿನ ಆಯಿತು. B.Ed ಶೇಪ್ ಮಾಡ್ತಿಲ್ಲ. ನಾನು ಬೆಂಗಳೂರಲ್ಲಿದ್ದರೆ ಒಂದು ವೀಕ್ಲಿ ಹೋಗ್ತಿರ್ತಿದ್ದೆ. ಪಪ್ಪನ ಬೈಕ್ ತೊಗೊಂಡು ಹೋಗೋದು ಈಗ ಅಷ್ಟೇ. ಹಂಗೆ ನಿಮಗೆ ರೈಲ್ವೆ ಬ್ರಿಡ್ಜಿಗೆ ಕರ್ಕೊಂಡು ಹೋಗ್ತೀನಿ ಗೈಸ್, ಹೆಂಗಿರುತ್ತೆ ಅಂತ ನೋಡಿ. ಒಳ್ಳೆ ಸೂಪರ್ ಪ್ಲೇಸ್. ಈಗ ಮೇ ಬಿ ಅಲ್ಲೇ ಫಸ್ಟ್ ಹೋಗೋದು ಬೆಸ್ಟ್ ಅನಿಸ್ತಿದೆ. ನೋಡೋಕೆ ಸ್ವಲ್ಪ ಚೆನ್ನಾಗಿರುತ್ತೆ, ಸನ್ಸೆಟ್ ನೋಡ್ಬೋದು. ಸಂದೀಪ ಬಾ ಬಾ ಬಾ. 2 ಟೈರ್ಗೂ ಯಾರು ನಮ್ಮ ಪಪ್ಪ ಬೈಕ್ ಅಂತವನೇ ಮಾರೆ. ಸಂದೀಪನ್ ಕುಳ್ಸ್ಕೊಂಡು ಹೋಯ್ತಿದ್ದೆ, ಯಾರು ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅಂತ. 160 kg ಅದು 80 ಅದ್ಲಾಗ ತಗೋಬೇಕ? ಸಂದೀಪ್ ತಗೊಂಡ್ಬೋದಿದೆ ಅದ್ಲಾಗೆ ಪಕ್ಕ ಅಲ್ಲ. ಚೂಡ್ ಗಿಡ ಹಾಕೋ ಮಾರ ಕಡೆಗೆ ಎಲ್ಲ ತಗೋಬೇಕು. ಎಷ್ಟು ಗಾಳಿ ಆಗ್ತಿದೀವಿ ಇವಾಗ. ಹಾಯ್, ನೆನ್ಪದ್ಯಾ ನಂದು? ಅದೇ ಅಣ್ಣ, ಸೈಕಲ್ ಈಗ ಬಾಡಿಗೆ ಕೊಡೋದಿಲ್ಲ ಅಲ್ಲ ನೀನು? ಮೊದ್ಲು ಇಲ್ಲಿ ಸೈಕಲ್ ಬಾಡಿಗೆ ತಗೊಂಡು ಹೋಗ್ತಿದ್ವಿ ನಾವು. ಎಷ್ಟಾಗಿತ್ತು ಮತ್ತೆ ಅಣ್ಣ? 2 ರೂಪಾಯಿ ಆಗಿತ್ತಲ್ಲ? ಅಲ್ಲ, ನಾವೆಲ್ಲ ಓಡಿಸ್ಬೇಕಾದ್ರೆ ಒಂದು 2 ರೂಪಾಯಿ ಇತ್ತಲ್ಲ. ಗೈಸ್, ಇವಾಗ B.Ed ಶೇಪ್ ಕೊಡ್ಸಕ್ಕೆ ಅಂತ ಬಂದ್ವಿ ಇಲ್ಲಿ. ನೋಡಿ ಇಲ್ಲೇ ಗೈಸ್, B.Ed ಶೇಪ್ ಕೊಡ್ಸ್ಕೊಂಡಾಯ್ತು. ಇವಾಗ ಕೆಳಗಡೆ ಹೋಗ್ತಿದೀವಿ ಗೈಸ್. ಬಂದ್ವಿ ಇವಾಗ ರೈಲ್ವೆ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಹೇಳಿ. ನೋಡಿ, ಇದೆ ಎಂಟ್ರೆನ್ಸು. ಇಲ್ಲಿ ಮೇಲೆ ಇರೋದು ರೈಲ್ವೆ ಬ್ರಿಡ್ಜು. ಯಪ್ಪ, ಅಯ್ಯೋ ಬಸ್ ಐತಲ್ಲ. ಮೊದ್ಲು ಸಂದೀಪ ಇಲ್ಲೆಲ್ಲ ಪಾಸ್ ಆಗಿದ್ರು ನಾವು, ನೆನಪದೆ ನೀನು? ನೀಗ್ ಯಾವಾಗ? ಅಂತ ಸಾಹಸ ಯಾವತ್ತು ಮಾಡುದಿಲ್ಲ. ನೀ ಬರ್ಲಿಲ್ಲಲ್ಲ. ನಾವು ಹೋಗಿದ್ರು ಸಂದೀಪ. ಜಸ್ಟ್ ಮೇಲೆ ಹತ್ತಾರೆ ರೈಲ್ ರುಪ್ ಅಂತ ಪಾಸ್ ಆಗಿತ್ತು. ಹರ್ಷನು ಇದ್ದ. ಇದು ಮಸ್ತ್ ಅಲ್ಲ ಪ್ಲೇಸು? ಕಾಣಿಸ್ತಿದೆ ಗೈಸ್ ನಿಮಗೆ? ಆ ಕಡೆ ಒಂದು ಚಿಕ್ಕ ಲೈಟ್ ಕಾಣಿಸ್ತಿದೆಲ್ಲ, ಅಲ್ಲಿ ಎಂಡ್ ಆಗತ್ತೆ ಇದು. ಬನ್ನಿ ಹೋಗೋಣ. ಹಿಂಗೆ ನಡ್ಕೊಂಡು ಹೋಗ್ಬೋದು ನಾವು. ಈಗೇನು ಟ್ರೈನ್ ಬಂದು ಬಡ್ಡ ಅಂತ ಹೊಡೆದ್ರೆ ಬರೋದಿಲ್ಲ. ಈ ಎಡ್ಜ್ ತನಕ ಬರ್ತದೆ ಸಂದೀಪ. ಹಾ ಗೈಸ್, ಇಲ್ಲ ಕೆಳಗಡೆ ಬೈಕ್ ಇಟ್ಟು ಬಂದಿದ್ದು ನೋಡಿ. ನಮ್ಮ 1 ಅವರ್ದಲ್ಲೂ ಟ್ರಾಫಿಕ್ ಆಗುತ್ತೆ ಇಲ್ಲಿ ಅಲ್ವಾ? ನಾನು ತೋರಿಸ್ತೀನಿ. ಸನ್ಸೆಟ್ ಆಗೋರು ಕಾಣಿಸತ್ತೆ ಇಲ್ಲೋ ಗೊತ್ತಿಲ್ಲ, ಮೋಡ ಆಗ್ಬಿಟ್ಟಿದೆ. ಬೈಕ್ ಪಾಸ್ ಆಯ್ತಿದ್ಯಾ? ಒಂದು ಟೈಮಲ್ಲಿ ಬೈಕ್ ಪಾಸ್ ಮಾಡ್ತಿರೋ, ಅದಕ್ಕೆ ಆ ಥರ ಈ ಕಬ್ಬಣದ ಕಂಬ ಹಾಕಿಟ್ರಲ್ಲ. ಹೌದಾ? ಬೈಕ್ ಹೋಗ್ಬಾರ್ದು ಅಂತ ಬೈಕ್ ಹಿಂಗೆ ಹೋಗ್ತಿತ್ತು.
ಆಚೆನ ಒಂದು ಹೊಸ ಬ್ರಿಡ್ಜ್ ಮಾಡ್ಯಾರಲ್ಲ ಅಲ್ಲೂ ಚಂದ ಅದು. ಅದು ಇದು ಬೈಕ್ ಓಡಾಡೋದು. ಈಗ ಲಾಸ್ಟ್ ಬೋಟಿಂಗ್ ಹಂಗಾದ್ರೆ ಈಗ ಹೋಗೋದೆಲ್ಲ ಈಗ ಮುಗೀತು. ಊರು ಇಷ್ಟು ಜನ ಇದಾರಲ್ಲ. ಈಗ ನೋಡಿ ಸಂದೀಪ್ ಎಷ್ಟು ಬೋಟ್ ಅದಲ್ಲ ಇಲ್ಲಿ. ಈಗ ಲೀಗಲಿಯಾಗಿ 150 ಬೋಟ್ ಅದು. ಮೊದಲೆಲ್ಲ ಕಾಯಿನ್ ಇಡಬೇಕು ಅನ್ನೋದೊಂದು ಹುಚ್ಚಿತ್ತು. ಈಗ ಇಟ್ಟು ನೋಡೋಣ ಏನು ಬಂದ್ರೆ ಅದೇ ಅನಿಸ್ತದೆ ನೋಡು. ಉದ್ದ ಆಯ್ತದೇನೋ ಅಂತ. ಅದು ವೇಸ್ಟ್ ಆಯ್ತಲ್ಲ. ಲಾಭ ಎಂತ ಇಲ್ಲ, ಸುಮ್ಮನೆ ನೋಡುದು ಅಷ್ಟೇ. ಆಹಾ ಎಂತ ತಂಪು ಗಾಳಿ ಗೈಸ್. ಮೋಡ ಆಗಿದೆಲ್ಲ ಅದಕ್ಕೆ ಕಾಣಿಸ್ತಿಲ್ಲ ಸನ್ಸೆಟ್. ಅಲ್ಲಿವರೆಗೆ ನಡ್ಕೊಂಡು ಹೋಗ್ಬರ್ವ. ಆಚೆ ಹೋದ್ರೆ ಮಾವಿನ ಕುರ್ವಾ. ಫುಲ್ಲು ಆ ಕಡೆ ನೋಡಿದ್ರು ಬೋಟು, ಈ ಕಡೆ ನೋಡಿದ್ರು ಬೋಟು, ಅಷ್ಟು ಬೋಟ್ ಇದೆ ಇವಾಗ. ಲಾಸ್ಟ್ ರೈಡ್ ಅಂತ ಇವಾಗ 6:30 ಲಾಸ್ಟ್. ಆಮೇಲೆ ಕಚ್ಚಾಗ್ತದೆ ಜನ ನೋಡ್ಬೋದು. ಸನ್ಸೆಟ್ಟಿಗೆ ಒಂದು ಲಾಸ್ಟ್ ರೈಡ್ ಹೊಡೆದು ಮುಗಿಸ್ತಾರೆ ಡೈಲಿ. ನಾನೊಂದು ಹೊನ್ನವರ್ದು ಬೋಟ್ದೇ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ನನ್ನ ವೀಡಿಯೋಸಲ್ಲಿ ಹೋಗಿ ಚೆಕ್ ಮಾಡಿ, ಸಿಗತ್ತೆ ನಿಮಗೆ ವಿಡಿಯೋ ಗೈಸ್. ಇದೇ ಬ್ರಿಡ್ಜ್ ಮೇಲೆ ಹೋದರೆ ನಿಮಗೆ ಒಂದು ವಾಟರ್ ಪಾರ್ಕ್ ಸಿಗತ್ತೆ, ಹೊಸದಾಗಿ ಸ್ಟಾರ್ಟ್ ಆಗಿರೋದು ಹೊನ್ನವರದಲ್ಲಿ. ನೀವು ತಪ್ಪು ಮಾಹಿತಿ ಕೊಡ್ಬೇಡ, ಜನ ಇದೇ ಬ್ರಿಡ್ಜ್ ಮೇಲೆ ಬರೋದು. ಅಲ್ಲಲ್ಲ, ನಾನು ಕಾಣ್ಸೋಕ್ಕೋಸ್ಕರ ಹಿಂಗೆ ಹೋಗ್ತಿರೋದು. ಮೇನ್ ರೋಡ್ ಇರೋದು ಅಲ್ಲಿ ಆಯ್ತಾ, ಆ ಬ್ರಿಡ್ಜ್ ಮೇಲೆ ಬರ್ಬೇಕು ನೀವು ಬರ್ಬೇಕಂದ್ರೆ. ನಾವು ಹಿಂಗೆ ಬಂದಿದ್ದೇವಲ್ಲ, ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಡ್ಕೊಂಡು ಬಂದು ಅಂತೂ ರೀಚ್ ಆದ್ವಿ. ಈಗ ಮೊನ್ನೆ ಒಂದು ವಿಡಿಯೋ ಹಾಕಿರೋದು ಒಳ್ಳೆ ಫೇಮಸ್ ಆಗಿದೆ ನೋಡಿ. ನನ್ನ ವಿಡಿಯೋ ಅಲ್ಲ, ಹೊನ್ನವರದಲ್ಲಿ ವಾಟರ್ ಪಾರ್ಕ್ ಆಗಿದೆ ಅಲ್ವಾ, ಆ ವಿಡಿಯೋ ತೋರಿಸ್ತೀನಿ ನಿಮಗೆ. ಇಲ್ಲಿ ಮೇಲ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾಗತ್ತಲ್ಲ ನಿಮಗೆ. ಇದನ್ನು ತೋರ್ಸೋಕೆ ನಾವು ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಬಂದಿರೋದು. ಸಂದೀಪ ಒಳಗಡೆ ಬಿಡ್ತಿದ್ರೇನಲ್ಲ ಹೋಗೋಕ್ಕೆ? ಹಾಂ, ಪರ್ಮಿಷನ್ ತಗೋಬೇಕು ಈಗ. ನಿನ್ನೆ ಗೈಸ್ ಓಪನಿಂಗ್ ಮಾಡಿರೋದು ಇದನ್ನು, ಬಟ್ ಲೋಕಲ್ ಅವ್ರಿಗೆ ಫುಲ್ ಫ್ರೀ ಬಿಟ್ಟಿದ್ರೆ ಅಂತಲ್ಲ. ಸೂಪರ್ ಮಾರೆ, ನಮಗೆ ಗೊತ್ತಾಗಿದ್ರೆ ನಿನ್ನೆನೆ ಬಂದ್ಬಿಡ್ಬೋದಿತ್ತು ಗೈಸ್. ಇಲ್ಲಿಂದ ಇಳ್ಕೊಂಡು ಬಂದ್ವಿ ಇವಾಗ. ಅವನಲ್ಲೋಗಿ ನಿಂತಿದ್ದಾನೆ. ಅಯ್ಯಪ್ಪ, ಹಿಂಗೆ ಹೋಗುವಲ್ಲ ಅಲ್ಲಿಗೆ. ಈ ಕಡೆ ಎಂಟ್ರೆನ್ಸ್ ಇಲ್ಲಲ್ಲ, ಹಂಗೆ ಹೋಗ್ಬೇಕಲ್ಲ ಸುತ್ತಾಕೊಂಡು. ಗೈಸ್ ನೋಡಿ, ಅಂತೂ ಒಳಗಡೆ ಬಂದ್ವಿ. ನಾನು ಸಂದೀಪಿಗೆ ಯಾರೋ ಪರಿಚಯ ಇರೋರು ಇದ್ರು, ಕೇಳ್ಕೊಂಡು ಬಂದ್ವಿ. ಹಂಗೆ ಮೇಲೊಂದು ಹತ್ಬೇಡಿ ಅಂದ್ರೆ ಅಷ್ಟೇ. ನೋಡೋಣ ಇವಾಗ ಒಳಗಡೆ ಬಂದ್ವಲ್ಲ, ಚಂದಾಗದಲ್ಲ. ಇದೆಲ್ಲ ಆಗಿರ್ಲಿಲ್ಲಾಗಿತ್ತು ಸಂದೀಪ ಅವಾಗ ನಾ ಬಂದಾಗ, ಲಾಸ್ಟ್ ಟೈಮ್ ಬಂದಾಗ. ಹಿಂಗೆ ಒಂದು ರೌಂಡ್ ಹೋಗೋಣ ಅಂತೇಳಿ ಬಂದಿದ್ದು. ಒಳ್ಳೆ ಸಖತ್ತಾಗಿ ಮಾಡವ್ರು ಮಾರೆ. ಪಾರ್ಕಿಂಗ್ ಆ ಕಡೆ ಏನಾದ್ರು ಮಾಡ್ಬೋದೇನು ನೋಡಿ ಗೈಸ್, ಹೆಂಗಿದೆ ಅಂತ ಪ್ಲೇಸ್. ಇಲ್ಲೊಂದು ಚಿಕ್ಕ ಮಕ್ಳಿಗೊಂದು ಆಡೋಕದೆ ಒಳ್ಳೆ. ಹಾಂ, ಇದೆಲ್ಲ ದೊಡ್ಡವ್ರು ಆಡ್ಬೋದಾ? ಚಿಕ್ಕ ಮಕ್ಕಳು ಆಡ್ಬೋದು. ಅದು ಇನ್ನೂ ಕಂಟಿನ್ಯೂ ಮಾಡಿದ್ರೆ ಅನಿಸ್ತದೆ ನೋಡಿ ಗೈಸ್. ಅದನ್ನು ಕಂಡುಹಿಡ್ದವನೆ ಸಂದೀಪ್. ರೈನ್ ಡ್ಯಾನ್ಸ್ ಅಂತೆ ಅದು ಅಲ್ಲ. ಇದೆಲ್ಲ ಚಂದ ಮಾಡಾರ ಮಾರ ಸ್ಟೆಪ್ಸು. ಹೊನ್ನವರದಲ್ಲೂ ಒಂದು ವಾಟರ್ ಪಾರ್ಕ್ ಆಯ್ತಲ್ಲ. ವಾಟರ್ದು ಅಲೆ ಬರ್ತಿತ್ತಲ್ಲ, ಆ ಥರದ್ದು. ಸಮುದ್ರ ಫೀಲ್ ಮಾಡೋದು. ಹೌದೌದು. ಇದು ಮಸ್ತ್ ಆಗಿರ್ತದ್ಯಾ, ಹೈಟ್ ಇರೋದು ಫುಲ್ಲು. ಮೇ ಬಿ ಇದೇ ಅನ್ಸದಲ್ಲ ಹೈಟ್ ಇರೋದು, ಅದಕ್ಕಿಂತ ಇದೇ ಹೈಟ್ ಅದೆಯಾ? ಹಾಂ, ಇದು ಸ್ವಲ್ಪ ಜಾಸ್ತಿ ಜನ ಮತ್ತೆ ಹೈಟ್ ಇರೋದು ಇದೆ. ಎಲ್ಲ ಕಡೆ ಹಾಕಿಟ್ಟವ್ರೆ ಬೋರ್ಡ್, ನೋ ಎಂಟ್ರಿ ವಿತೌಟ್ ಪರ್ಮಿಷನ್. ಇವಾಗ ಜಸ್ಟ್ ಟ್ರೈನ್ ಪಾಸ್ ಆಯ್ತು ಅಲ್ಲಿ. ನಾವು ಇಲ್ಲಿ ಬಂದಿದ್ವಲ್ಲ, ಅಲ್ಲೇ ಇದ್ರೆ ಸ್ವಲ್ಪ ವಿಡಿಯೋ ಮಾಡ್ಬೋದಿತ್ತು ಟ್ರೈನ್ದು. ಪಂಚಗಂಗಾ ಪಂಚಗಂಗಾ ಎಕ್ಸ್ಪ್ರೆಸ್
ಈಗ ಎಲ್ಲಿ ಬೆಂಗಳೂರು ಹೋಯ್ತಾ ಅದು? ಬೆಂಗಳೂರು ಆಯ್ತು, ಕಾರವಾರ ಟು ಬೆಂಗಳೂರು. ಹಾಂ ಗೈಸ್, ಬರಬೇಕಾದ್ರೆ ರೈಲ್ವೆ ಬ್ರಿಡ್ಜ್ ಮೇಲೆ ಬಂದ್ವಿ. ಇವಾಗ ನಾರ್ಮಲ್ ಬ್ರಿಡ್ಜ್ ಹತ್ರ ಹೋಗ್ತಿದ್ದೀವಿ. ನಡಿವ ಅಂದ, ಹಂಗೆ ನಡ್ಕೊಂಡು ಹೋಗ್ತಿದ್ವಿ. ಇಲ್ಲಿಂದ ಸ್ವಲ್ಪ ಜಾಸ್ತಿನೇ ಆಗತ್ತೆ ನಡೆಯೋದು ಅಲ್ಲ ಸಂದೀಪ? ನಡೆಯೋದಂದ್ರೆ ಅಷ್ಟಿಷ್ಟ ನಿಂಗೆ? ಹೌದು, ನಡೆದ್ರೆ ಫ್ಯಾಟ್ ಕಮ್ಮಿ ಆಗ್ತದೆ. ಅರೇ ಫ್ಯಾಟ್ ಕಡಿಮೆ ಆಗ್ತದೆ ಅಂತೆ, ಅದು ನೀ ಹೇಳುದು. ನಾನು ಅದನ್ನ ಕಡಿಮೆ ಮಾಡ್ಬೇಕು ಅಂತ ಯಾವಾಗ ಅಂದ್ಕೊಂಡಿರ್ತೇನೆ, ಬಟ್ ಆಗ್ತಿರಲ್ಲ ಅಷ್ಟೇ. ಒಂದಲ್ಲ ಒಂದಿನ ಆಗ್ತದೆ. ಆಗ್ಲಿ ಹಂಗೆ ನೀನು ವ್ಯೂವರ್ಸ್ ಆಗ್ಬೇಕು ಅಂತ ಹೆಂಗ್ ಕಷ್ಟಪಡ್ತೆ, ಅರೇ ನನ್ಗೆ ಇಟ್ಟಲ್ಲ ಆದ್ರೂ ಒಂದಿನ ಆಗ್ತದೆ ಅದು. ನಂಬಿಕೆ ಹೇಳ್ದಂಗೆ ಆಗ್ಲಿ ಮಾರೆ. ಸೋಲಾರ್ ಬೆಸ್ಟ್ ಅಲ್ಲ? ಮಳೆಗಾಲದಲ್ಲಿ ವೇಸ್ಟ್. ಅಲ್ಲ, ಮೋಡ ಇದ್ರಂತೂ ಲೈಟೇ ಬರೋದಿಲ್ಲ. ಇನ್ನು 2 ತಿಂಗಳ ಬಿಸಿಲೇ ಬರುದಿಲ್ಲ. ಸುಸ್ತಾಗೋಯ್ತು. ಸೊನ್ನೋರು ಹೋದವನು ಈಗ ಬಂದೆ. ಎಂತ ಹುಡುಕ್ತಿದ್ದೆ? ಸಂದೀಪ್ ಯಾರು ಬೈಕ್ ನಿಲ್ಸರ್? ನಿನ್ ಫ್ರೆಂಡ್ಸ್? ನಿಮ್ ಜನ ಅವರು ಎಲ್ಲ ಹೊರಗಡೆ ಅವರು. ಗೈಸ್, ಬಿಯರ್ ಶೇಪ್ ಮಾಡಿದೆ, ಚಿಕ್ಕದಾಗೋಯ್ತು, ನಂಗೆ ಮನ್ಸೇ ಆಗ್ತಿಲ್ಲ. ಎಷ್ಟು ಸಣ್ಣ ಮಾಡಿಸ್ಬೇಕು ಅಂತಾನೆ ಇರಲಿಲ್ಲ ನಾನು. ಗೈಸ್, ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.